ಒಕ್ಕಲಿಗ ಸಂಪ್ರದಾಯದಂತೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಕೊನೆಯ ವಿಧಿವಿಧಾನವನ್ನ ಕೊನೆಯ ಪುತ್ರ ಎಚ್.ಡಿ. ರಮೇಶ್ ಅವರು ನೆರವೇರಿಸ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಂಜೆ 4 ಗಂಟೆಗೆ ಚೆನ್ನಮ್ಮ ಅವರಿಗೆ ಅಂತಿಮ ನೋವಿನ ವಿದಾಯವನ್ನ ಕೊಡಲಾಗುತ್ತೆ. ಕೆಲವರ ಸಂಪ್ರದಾಯ ಕೆಲವು ರೀತಿ ಇರುತ್ತೆ. ಕೆಲವರು ಶವವನ್ನ ಹೂಳ್ತಾರೆ, ಕೆಲವರು ಚಿತಾ ಸ್ಪರ್ಶವನ್ನು ಅಗ್ನಿ ಸ್ಪರ್ಶವನ್ನು ಮಾಡ್ತಾರೆ. ಆಮೇಲೆ ಸಾಮಾನ್ಯವಾಗಿ ಮನೆಯಲ್ಲಿ ತಂದೆ ತೀರಿ ಹೋದಾಗ ಹಿರಿಯ ಮಗ ಫೈನಲ್ ರೈಟ್ಸ್ ಅನ್ನು ಮಾಡ್ತಾರೆ, ಕೊನೆಯ ವಿಧಿವಿಧಾನಗಳನ್ನು. ತಾಯಿ ತೀರಿ ಹೋದಾಗ ಕಿರಿಯ ಮಗನಿಗೆ ಆ ಅವಕಾಶ ಇರುತ್ತೆ. ಇಲ್ಲೂ ಕೂಡ ಎಚ್.ಡಿ. ರಮೇಶ್ ಅವರಿಗೆ ಧಾರ್ಮಿಕ ವಿಧಿವಿಧಾನವನ್ನ ಕೊನೆಯ ಕಾರ್ಯವನ್ನ ನಡೆಸೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಬೇಕಾದಂತಹ ಸ್ಥಿತಿ. ಸಾಮಾನ್ಯವಾಗಿ ಮಕ್ಕಳು ಬಯಸದ ಒಂದು ಕರ್ತವ್ಯ ಅಂದ್ರೆ ಇದು. ತಂದೆ ತಾಯಿ ನಮ್ಮ ಜೊತೆ ಶಾಶ್ವತವಾಗಿರ್ಬೇಕು ಅನ್ನೋದು ಪ್ರತಿ ಮಕ್ಕಳನ್ನು ನೀವು ಕೇಳಿ ಅವ್ರು ಹೇಳ್ತಾರೆ, ಯಾವಾಗಲೂ ಇರ್ಬೇಕು ನಮ್ಮ ಜೊತೆನೆ ಅಂತ ಬಯಸ್ತಾರೆ. ಆದರೂ ಹುಟ್ಟು ಮತ್ತು ಸಾವು ಪ್ರಕೃತಿಯ ಸಹಜ ನಿಯಮ. ಆ ನಿಯಮದ ಪಾಲನೆ ನೋವಿನಲ್ಲೂ ಒಲ್ಲದ ಮನಸ್ಸಿನಲ್ಲೂ ಮಾಡಬೇಕು. ಸೃಷ್ಟಿಯಾಗಿರುವ ನಿರ್ವಾತದಿಂದ ದೂರ ಬರೋದಕ್ಕೆ ಹೊರ ಬರೋದಕ್ಕೆ ಬಹಳ ವರ್ಷಗಳೇ ಆಗಬಹುದು, ಆಗದೆಯೂ ಇರಬಹುದು.